ನೋಡಿ, ಸಿಎಂ ಡಿಕೆ ಶಿವಕುಮಾರ್ ಬಳಿಕ ಮತ್ತೋರ್ವ ಸಚಿವರ ಜೊತೆ ಸಚಿವ ಸತೀಶ್ ಜಾರಕಿಹೊಳಿ ಜಟಾಪಟಿಗೆ ಇಳಿದಿದ್ದಾರೆ. ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಹಸ್ತಕ್ಷೇಪ ಮಾಡ್ತಿದ್ದಾರೆ ಬೆಳಗಾವಿಯಲ್ಲಿ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಸಿಎಂ ಆಪ್ತ ಬಣದ ಸಚಿವರ ನಡುವೆಯೇ ಸದ್ಯ ಫೈಟ್ ಶುರುವಾಗಿದೆ. ಬೆಳಗಾವಿ ಜಿಲ್ಲೆಯ ಅಧಿಕಾರಿಗಳ ನಿಯೋಜನೆಯಲ್ಲಿ ಬೈರತಿ ಸುರೇಶ್ ಏಕಪಕ್ಷೀಯ ನಿರ್ಣಯವನ್ನ ಕೈಗೊಂಡಿದ್ದಾರೆ ಅನ್ನುವಂತಹ ಮಾತುಗಳಿದ್ದಾವೆ. ಹೀಗಾಗಿ ಬೈರತಿ ಸುರೇಶ್ ವಿರುದ್ಧ ಬಹಿರಂಗವಾಗಿ ಜಾರಕಿಹೊಳಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಟ್ರಾನ್ಸ್ಫರ್ ಅಂದರೆ ಸರ್ಕಾರದಾಗ ಅಧಿಕಾರ ಇರ್ತೈತಿ, ಅದನ್ನ ನಿರಂತರವಾಗಿ ನಡೀತಾನೆ ಇರ್ತದೆ. ಏನದು ಸತೀಶ್ ಜಾರಕಿಹೊಳಿ ಅವರು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿಕೊಂಡು ಅವ್ರಿಗೆ ಗಮನಕ್ಕೆ ತರದೇ ಇದೆಲ್ಲ ಇಲ್ಲ ನಡೀತದೆ. ಅದೇನು ಮಾತು ತರಬೇಕಂತ ಕಾಯ್ದೆ ಇಲ್ಲ. ತರಬೇಕಾಗಿರ್ತೈತೆ ಮಾನವೀಯ ದೃಷ್ಟಿಯಿಂದ ಕೇಳಿ ಹಾಕಬೇಕಾಗಿರ್ತೈತಿ, ಕೇಳೋದಲ್ಲ. ಇನ್ನು ಅದರಿಂದ ಏನು ನಮಗೇನು ತೊಂದರೆ ಏನಾಗೋಲ್ಲ. ಯಾವುದೇ ಅಧಿಕಾರಿಗಳು ಬಂದರೆ ಅವ್ರ ಜೊತೆ ಕೆಲಸ ಮಾಡ್ತೀವಿ. ಅವರು ಬೇರೆ ಸಂಬಂಧಪಟ್ಟ ಇಲಾಖೆ ಸಚಿವರು ಕೇಳಬೇಕಾಗಿತ್ತು, ಈ ಥರ ಮಾಡ್ತಾಯಿದ್ವಿ, ಮಾಡಲಿಕ್ಕೆ ಕಾರಣರು ಕೂಡ ಹೇಳಬೇಕಾಗಿತ್ತಲ್ಲ. ಅದು ಕೇಳದೆ ಏಕಾಏಕಿ ಮಾಡೋದ್ರಿಂದ ಸ್ಥಳೀಯ ಶಾಸಕರು ಅವ್ರಿಗೆ ಹೆಚ್ಚು ಸಮಸ್ಯೆ ಆಗ್ತದೆ. ಯಾಕಂದ್ರೆ ಅವರು ಶಿಫಾರಸು ಮೇಲೆ ಬಂದಿರ್ತಾರೆ ಅವರು. ಸೊ ಆಯಾ ಸಚಿವರಿಗೆ ಕೇಳಬೇಕು, ಆ ಮಂತ್ರಿನಾಗಲಿ ಅಥವಾ ಶಾಸಕನ ಕೇಳಿದ್ರೆ ಒಳ್ಳೆ ಬೆಳವಣಿಗೆ ಅದು. ತಾವು ಯಾಕೆ ಇತ್ತೀಚೆಗೆ ಮಹಾನಗರ ಪಾಲಿಕೆ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಗತಿ ಪರಿಶೀಲನಾ ಸಭೆ ನಡೆಸ್ತಾ ಇದ್ರಿ, ಇತ್ತೀಚೆಗೆ ತಾವು ಹೋಗ್ತಾ ಇಲ್ಲ? ಅದೇನು ಮಾಡಲ್ಲ, ಅದಕ್ಕೆ ರಿಸಲ್ಟ್ ಬರೋಲ್ಲ. ಅಧಿಕಾರಿಗಳು ಕೆಲಸ ಮಾಡೋಲ್ಲ. ನಾವು ಹೇಳ್ತೀವಿ ಹಿಂದಿನ 10 ವರ್ಷದ್ದು ಇನ್ನೂ ಹಂಗೆ ಇದಾವೆ. ಸ್ವಿಮ್ಮಿಂಗ್ ಪೂಲ್ ಹಂಗೆ ಇದೆ, ಟೆನ್ನಿಸ್ ಕೋರ್ಟು ಹಂಗೆ ಇದೆ. ಸೊ ಅಧಿಕಾರಿಗಳ ಆಸಕ್ತಿ ವಹಿಸ್ತೀವಿ ಹೋದ್ರೆ ನಾವೇನು ಮಾಡೋಕ್ಕಾಗೋಲ್ಲ. ಸರ್ಕಾರ ದುಡ್ಡು ಕೊಡ್ತೈತೆ, ಮೇಂಟೈನ್ ಮಾಡೋದಿಲ್ಲ ಅವರು. ಪಾಲಿಕೆ ಇದ್ರ ಎಲ್ಲ ಮಹಾನಗರ ಪಾಲಿಕೆಗೆ IAS ಅಧಿಕಾರಿಗಳು ಇರಬೇಕು. ಯಾಕಂದರೆ ದೊಡ್ಡ ಫಂಡ್ ಇರ್ತದೆ, ದೊಡ್ಡ ಜವಾಬ್ದಾರಿ. ಆ ಎಬಿಲಿಟಿ ಇದ್ದವ್ರ ಅಧಿಕಾರಿಗಳು ಬೇಕು ಅಂತ ಯಾರೇ ಹಾಕೋಲಿ. ಆದರೆ IAS ಅಧಿಕಾರಿಗಳು ಬೇಕು ಅನ್ನುವಂಥ ಬೇಡಿಕೆ ಭಾಳ ದಿವಸದಿಂದ ಇದೆ ಸರ್. ಇದೇ ಕರೆ ಬರ್ತಾ ಇಲ್ಲ, ಏನು ಶಾರ್ಟೇಜ್ ಇದೆ. ಈಗ ISM ಶಾರ್ಟೇಜ್ ಇದೆ, ಮೇನ್ ಪೋಸ್ಟ್ಗೆ ಇಲ್ಲ ಅವರು. ಮತ್ತು ಇನ್ನೇನು ಬೆಳವಣಿಗೆ ಕೇಳ್ತಾರೆ ಅವ್ರನ್ನ, ಅಲ್ಲೇ ಬೆಂಗಳೂರಾಗ ಶಾರ್ಟೇಜ್ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ನೀಡ್ತಾ ಹೋಗ್ತಾರೆ. ಶ್ರೀಕಾಂತ್, ಬೈರತಿ ಸುರೇಶ್ ವಿರುದ್ಧ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಬಟ್ ಈ ಅಸಮಾಧಾನ ಯಾಕೆ, ಯಾವ ರೀತಿಯಾದಂತಹ ಹಸ್ತಕ್ಷೇಪ ಆಗಿದೆ ಅನ್ನೋದು ಅವರ ಬೇಸರ ಅಂತ ಹೇಳಿ. ನೋಡಿ ವಿದ್ಯಾ, ಮೊದಲಿನಿಂದಲೂ ಬೆಳಗಾವಿ ಜಿಲ್ಲೆ ರಾಜಕಾರಣಿಗಳು ಹೊರಗಿನಿಂದ ಯಾರಾದರೂ ತಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಹಸ್ತಕ್ಷೇಪ ಮಾಡಿದರೆ ಅದನ್ನು ಸಹನೆ ಮಾಡೋದಿಲ್ಲ. ಮೊದಲಿನಿಂದಲೂ ಈ ವಿಚಾರ ಏನಂತಂದರೆ ಆಗಾಗ ಧ್ವನಿ ಎತ್ತಾನ ಬಂದಿದ್ದಾರೆ. ಹಿಂದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮ್ಮಿಶ್ರ ಸರ್ಕಾರವನ್ನೇ ಕೆಡುವಂಥ ಪರಿಸ್ಥಿತಿ ಅಂದು ನಿರ್ಮಾಣ ಆಗಿತ್ತು, ಸರ್ಕಾರವನ್ನು ಕೆಡವಿದ್ರು. ಆದರೆ ಈಗ ಮತ್ತೆ ಏನಂತಂದರೆ DK ಶಿವಕುಮಾರ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಮುಂದಿಟ್ಕೊಂಡು ಬೆಳಗಾವಿ ಜಿಲ್ಲೆಯಲ್ಲಿ ಪದೇ ಪದೇ ಹಸ್ತಕ್ಷೇಪ ಏನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪದ ನಡುವೆ ಈಗ ಬೈರತಿ ಸುರೇಶ್ ಅಂದರೆ ನಗರಾಭಿವೃದ್ಧಿ ಸಚಿವರಾದಂಥ ಬೈರತಿ ಸುರೇಶ್ ಅವರು ಬೆಳಗಾವಿ ಜಿಲ್ಲೆಯಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ. ಏನಂತಂದರೆ ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೆಯೇ ಕಾಂಗ್ರೆಸ್ ಶಾಸಕರಿದ್ದಾರೆ, ಅವ್ರು ಯಾರನ್ನೂ ಗಮನಕ್ಕೆ ತೆಗೆದುಕೊಳ್ಳಬಾರದೆ ನೇರವಾಗಿ ಏನಂತಂದರೆ ಅಧಿಕಾರಿಗಳನ್ನು ನೇಮಕ ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ ಏನಿದೆ. ಈಗ ಭಾಳಷ್ಟು ಬೆಳಗಾವಿ ಜಿಲ್ಲೆಯ ಕಾಂಗ್ರೆಸ್ ಶಾಸಕರು ಹಾಗೆಯೇ ಖುದ್ದು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರ ಅಸಮಾಧಾನಕ್ಕೆ ಕಾರಣ ಆಗಿರುವಂಥದ್ದು ಅದೇ ವಿಚಾರ. ಈಗ ಏನಂತಂದರೆ ಇತ್ತೀಚೆಗೆ ಬೆಳಗಾವಿ ಮಹಾನಗರ ಪಾಲಿಕೆ ಆಯುಕ್ತರಾಗಿ ಶುಭಾ ಅವರನ್ನು ನೇಮಕ ಮಾಡಲಾಯಿತು. ಆ ವಿಚಾರ ಸತೀಶ್ ಜಾರಕಿಹೊಳಿಗಾಗಲಿ ಅಥವಾ ಇಲ್ಲಿರ್ತಕ್ಕಂಥ ಶಾಸಕರಾಗಲಿ ಯಾರಿಗೂ ಸಹ ಇದನ್ನು ಗಮನಕ್ಕೆ ತೆಗೆದುಕೊಂಡಿಲ್ಲ. ಏಕಪಕ್ಷೀಯವಾದಂಥ ಒಂದು ತೀರ್ಮಾನವನ್ನು ಕೈಗೊಂಡರು. ಆದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಇದುವರೆಗೆ ಮಹಾನಗರ ಪಾಲಿಕೆಗೆ ಕಾಲಿಟ್ಟಿಲ್ಲ. ಜೊತೆಗೆ ಏನಂತಂದರೆ ಅಲ್ಲಿ ಯಾವುದೇ ಅಭಿವೃದ್ಧಿ ವಿಚಾರದಲ್ಲಿ ತಲೆನೂ ಸಹ ಹಾಕ್ತಾ ಇಲ್ಲ. ಇದರ ಜೊತೆಗೆ ಮತ್ತೊಂದು ವಿಚಾರ ಏನು ಅಂತಂದರೆ ಇತ್ತೀಚೆಗೆ ಕಳೆದ 2-3 ದಿನಗಳ ಹಿಂದೆ ಏನು ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾದಂಥ ಶಕೀಲ್ ಅಹಮದ್ ಏನಿದ್ದಾರೆ ಅವರನ್ನು ಏಕಾಏಕಿ ವರ್ಗಾವಣೆ ಮಾಡ್ತಾರೆ. ಅವರು ಏನಂತಂದರೆ ಅವರನ್ನು ವರ್ಗಾವಣೆ ಮಾಡಿ ಅವರ ಜಾಗಕ್ಕೆ ಈಶ್ವರ್ ಉಳ್ಳಾಗಡ್ಡಿ ಅನ್ನೋರನ್ನು ನೇಮಕ ಮಾಡ್ತಾರೆ. ಹೀಗೆ ಪದೇ ಪದೇಯಾಗಿ ಏನು ಬೆಳಗಾವಿ ಜಿಲ್ಲೆಯಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಬೈರತಿ ಸುರೇಶ್, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಖುದ್ದು ಏನಂತಂದರೆ ಸತೀಶ್ ಜಾರಕಿಹೊಳಿ ಅವರು ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ವಿದ್ಯಾ, ಥ್ಯಾಂಕ್ ಯು ಶ್ರೀಕಾಂತ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.